ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 10 ದಿನಗಳಿಂದ ಆಗ್ತಾ ಇರುವಂಥ ಒಂದು ಕೋಲಾಹಲ, ಒಂದು ಪ್ರತಿಭಟನೆ, ಒಂದು ಹೋರಾಟ ಇದೀಗ ತಾರ್ಕಿಕ ಅಂತ್ಯಕ್ಕೆ ಬರುವಂಥ ಎಲ್ಲ ಲಕ್ಷಣಗಳು ಕಾಣ್ತವೆ. ಅದೇನೆಂದರೆ, ಭೀಮನು ಜುಲೈ 11ರಂದು ಒಂದು ಪತ್ರ ಬರೀತಾನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೆ ಪತ್ರ ಬರೀತಾನೆ. ಮತ್ತು ಆ ಪತ್ರದ ಮುಖೇನ ಪೊಲೀಸರನ್ನು ಕರ್ಕೊಂಡು ಬಂದಾಗ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಎದುರು, ಅಂದರೆ ಬೆಳ್ತಂಗಡಿಯ ನ್ಯಾಯಾಧೀಶರ ಎದುರು ಕೂಡ ತನ್ನ 164 ಹೇಳಿಕೆಯನ್ನು ಕೊಡ್ತಾನೆ. ಅಂದರೆ ಧರ್ಮಸ್ಥಳದ ಅಕ್ಕಪಕ್ಕಾದಂಥ ಅಸಹಜ ಸಾವುಗಳ ಹೆಣಗಳನ್ನು ನಾನು ಹೂತಾಕಿದ್ದೇನೆ, ನಾನು ಈಗ ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಾ ಇದ್ದೇನೆ, ಪಾಪ ಪ್ರಜ್ಞೆ ಕಾಡ್ತಾ ಇದ್ದೇನೆ, ಹಾಗಾಗಿ ನಾನು ಆ ಶವಗಳನ್ನು ತೋರಿಸ್ತೇನೆ, ನೀವೇನಾದರೂ ಬಂದರೆ ನಾನು ಅದನ್ನು ತೋರಿಸ್ತೇನೆ, ಜೊತೆಗೆ ಅವರಿಗೆ ತಕ್ಕದಂಥ ಶಿಕ್ಷೆ ಕೊಡಬೇಕು ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಆ ಸ್ಟೇಟ್ಮೆಂಟ್ ಇದೀಗ ನಮ್ಮ ರಾಜ್ಯವಲ್ಲದೆ ಇಡೀ ದೇಶದಾದ್ಯಂತ ದೊಡ್ಡ ಸದ್ದನ್ನು ಮಾಡ್ತದೆ. ಆ ಸದ್ದು, ಆ ಪ್ರತಿಭಟನೆ, ಆ ಹೋರಾಟ ಒಂದು ಹಂತಕ್ಕೆ ಹೋದಾಗ ಸರ್ಕಾರ ಕೂಡ ಏನು ಮಾಡಲಿಕ್ಕಾಗಲ್ಲ ಎನ್ನುವಂತೆ SIT ತಂಡ ಕೂಡ ರಚನೆ ಮಾಡ್ತು. ಇನ್ನೇನು ಇವತ್ತು ಅಥವಾ ನಾಳೆ SIT ತಂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗುತ್ತೆ, ಬೆಳ್ತಂಗಡಿ ತಾರೀಕು ಹೋಗುತ್ತೆ, ಧರ್ಮಸ್ಥಳ ಅಕ್ಕಪಕ್ಕಾದಂಥ ಅನೇಕ ಅಸಹಜ ಸಾವುಗಳ ಬಗ್ಗೆ ತನಿಖೆ ಕೂಡ ಮಾಡುತ್ತೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದರೆ, ಅನೇಕ ತಜ್ಞರು, ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರ್ತಾರೆ, ನಾವು ಏನಾದರೂ ಮಾಡಿ ಭೀಮನ ಬಾಯಿ ಬಿಡಿಸ್ಬೋದು ಹೊರತು ಭೀಮ ಯಾಕಾಗಿ ಅಂಥ ಕೆಲಸವನ್ನು ಮಾಡ್ದ, ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ದಂಥ ಭೀಮ ಯಾಕೆ ಅಂಥ ಕೆಲಸ, ಹೆಣ ಹೂಡುವ ಕೆಲಸವನ್ನು ಮಾಡ್ದ, ಮತ್ತು ಅವನು ಯಾರ ಮಾತಿನ ಮೇರೆಗೆ ಅಂತ ಕೆಲಸ ಮಾಡಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನೇನಾದರೂ ಅಧಿಕಾರಿ ಆದರೆ, ನಾನೇನಾದರೂ SIT ಹೆಡ್ ಆದರೆ, ನಾನು ಕೇವಲ 2 ಗಂಟೆಯಲ್ಲಿ ಎಲ್ಲ ಸತ್ಯವನ್ನು ಬಾಯಿ ಬಿಡಿಸ್ತಿದ್ದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಅನೇಕ ಹಿರಿಯ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಆದರೆ ಅವರ ಎಲ್ಲ ಒಟ್ಟಾರೆ ಅಭಿಪ್ರಾಯ ಏನಂದರೆ, ಭೀಮ ಆ ಜಾಗವನ್ನು ತೋರಿಸಿದ್ರು ಕೂಡ, ನೂರಾರು ಹೆಣಗಳ ಅಸ್ಥಿ ಪಂಜರ ಸಿಕ್ಕರೂ ಕೂಡ ಅವರ ಸಂಬಂಧಿಕರ ಪರಿಚಯ ಹೇಳುವುದು ಭಾರಿ ಕಷ್ಟ ಆಗುತ್ತೆ. ಜೊತೆಗೆ ಆ ಮೃತದೇಹಗಳು ಯಾವ ಕಾರಣಕ್ಕಾಗಿ ಕೊಲೆಯಾಗಲ್ಪಟ್ಟು ಅಥವಾ ಯಾವ ಕಾರಣಕ್ಕಾಗಿ ಸಾಯಲ್ಪಟ್ಟು ಎನ್ನುವುದು ಕೂಡ ದೊಡ್ಡ ಒಂದು ಗೊಂದಲ ಆಗುತ್ತೆ. ಯಾಕಂದರೆ ಈಗಾಗಲೇ 20ರಿಂದ 25 ವರ್ಷ ಆಗ್ತಾ ಬಂದಿದೆ. ಅವುಗಳ DNA ಕೂಡ ಹಾಳಾಗ್ತಾ ಬರುತ್ತೆ. ಒಂದು ವೇಳೆ ಸಾಮಾನ್ಯವಾಗಿ ಸಾಯಿಸುವಾಗ ಉಸಿರುಗಟ್ಟು ಸಾಯಿಸಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಆ ಸಾವು ಕೊಲೆಯಾಗಿದೆ ಎನ್ನುವುದು ಖಚಿತಪಡಿಸ್ಕೊಳ್ಳಿಕ್ಕೆ ಭಾರಿ ಕಷ್ಟ ಆಗುತ್ತೆ ಎನ್ನುವುದು ಇದೀಗ ತಜ್ಞರು ಹೇಳುವಂಥ ಅಭಿಪ್ರಾಯವಾಗಿದೆ. ಹಾಗಾಗಿ SIT ತಂಡ ರಚನೆ ಮಾಡಿದ್ರು ಕೂಡ ಭೀಮ ಹೋಗ್ತಾನೆ, SIT ತಂಡ ಬರುತ್ತೆ, FSL ತಂಡ ಬರುತ್ತೆ, ಜಾಗಕ್ಕೆ ಹೋಗ್ತಾರೆ, ಸಮಾಧಿ ಆಗುವಂತೆ ಕೆಲಸ ಮಾಡುತ್ತೆ, ಮತ್ತು ಅದು SIT ತಂಡ ಮುಂದಿನ ಒಂದು ಕೆಲಸವನ್ನು ಮಾಡ್ತೀವಿ ಹೊರತು ಯಾರು ಕೊಲೆ ಮಾಡಿದ್ದಾರೆ ಎನ್ನುವುದು ಭಾರಿ ಕಷ್ಟ ಆಗುತ್ತೆ. ಯಾಕಂದರೆ ಈಗಾಗಲೇ ವರ್ಷಾನುಗಟ್ಟಲೆ ಕಳೆದಿದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಅನೇಕ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಸಾಕ್ಷ್ಯ ಸಿಕ್ಕಿಬಿಟ್ರೆ, ಒಂದು ವೇಳೆ ಒಂದು ಸಾಕ್ಷ್ಯ ಸಿಕ್ಬಿಟ್ರೆ ಆಗ SIT ಅಧಿಕಾರಿಗಳಿಗೆ, SIT ತಂಡಕ್ಕೆ ಅತ್ಯಂತ ದೊಡ್ಡ ಲಾಭವಾಗುತ್ತೆ ಮತ್ತು ಈ ಭೀಮನ ತಲೆಬುರುಡೆ ರಹಸ್ಯಕ್ಕೆ ಒಂದು ದೊಡ್ಡ ತಿರುವು ಕೊಡುತ್ತೆ. ಜೊತೆಗೆ ಧರ್ಮಸ್ಥಳದ ಒಂದು ನೆಲಕ್ಕೆ ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ ಮತ್ತು ತಪ್ಪಿತಸ್ಥ ಅಥವಾ ಈ ಕೊಲೆ ಮಾಡಿದವರು ಅಥವಾ ಈ ಇಂಥ ನರಮೇಧಕ್ಕೆ ಕಾರಣಕರ್ತರಾದವರು ಕೂಡ ಸಿಕ್ಕಂಡು ಬೀಳುವಂಥ ಚಾನ್ಸ್ ಕೂಡ ಇದೆ. ನೋಡಿ, ಭೀಮ 1995ರಿಂದ 2014 ತನಕ ಅವನು ಧರ್ಮಸ್ಥಳದಲ್ಲಿ, ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಧರ್ಮಸ್ಥಳದಲ್ಲಿ ಪೌರ ಕಾರ್ಮಿಕನಾಗಿ ದುಡಿದಿರ್ತಾನೆ. ಅವನ ಕೆಲಸ ಅಂದರೆ ಪೌರ ಕಾರ್ಮಿಕನ ಕೆಲಸ ಏನಂತೆ ಅದನ್ನೇ ಕೆಲಸ ಮಾಡ್ತಾ ಇರ್ತಾನೆ. ಮತ್ತು ಕೆಲವರ ಒತ್ತಡದಿಂದ ಏನಾದರೂ ಸಾವಾದರೆ ಅದು ಇವನಿಗೆ ಅರ್ಥ ಆಗ್ತಿರಲಿಲ್ಲ, ಯಾರೋ ಬಂದು ಕೊಡ್ತಿದ್ರು, ನೀನು ಅದನ್ನು ಹೂತಾಕುವಂತ. ಅವನು ಒಂದು ಜಾಗವನ್ನು ಫಿಕ್ಸ್ ಮಾಡ್ತಿದ್ದ, ಅದಾದ ನಂತರ ಮತ್ತೊಂದು ಜಾಗವನ್ನು ತೋರಿಸ್ತಿದ್ರು ಅವರು. ಕೆಲವೊಂದು 10 ಹೆಣಗಳನ್ನು ಅವನೊಂದು ಜಾಗಕ್ಕೆ ತೋರಿಸ್ತಿದ್ದೆ, ಅಂದರೆ ಹೂತಾಕ್ತಿದ್ದ. ಸರಿಸುಮಾರು 100ಕ್ಕೂ ಹೆಚ್ಚು ಅಸಹಜ ಸಾವುಗಳ ಹೆಣಗಳನ್ನು ನಾನು ಹೂತಾಕಿದ್ದೇನೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾನೆ. ಕೊನೆಗೆ ಅವನಿಗೆ ಬೇಜಾರಾಗುತ್ತೆ. ಯಾಕಪ್ಪ ಅಂದಾಗ, ಅವನು ಕೊನೆಯಲ್ಲಿ ಒಂದು ಹೆಣವನ್ನು ಹೂತ ನಂತರ ಅವನಿಗೆ ಮನಸ್ಸಿಗೆ ಭಾರಿ ಬೇಜಾರಾಗುತ್ತೆ. ಆ ಹೆಣವನ್ನು ಹೂತ ನಂತರ ಅವನು ತನ್ನ ಕೆಲಸವೇ ಬೇಡ, ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಎನ್ನುವ ಕಾರಣಕ್ಕೆ ಅವನಲ್ಲಿಂದ ಕೆಲಸ ಬಿಡ್ತಾನೆ. ಇದು ಪ್ರಮುಖವಾದ ಒಂದು ಸಾಕ್ಷಿ ಆಗುತ್ತೆ. ಸರಿಸುಮಾರು 2013-14 ಟೈಮಲ್ಲಿ ಅವನು ಕೆಲಸ ಬಿಡಲಿಕ್ಕೆ ಕಾರಣಕರ್ತವಾದಂಥ ಆ ಒಂದು ಹೆಣ, ಆ ಒಂದು ಮೃತದೇಹ ಅವನಿಗೆ ಮನಸ್ಸಿಗೆ ಭಾರಿ ಬೇಜಾರು ಮಾಡುತ್ತೆ. ಆ ಮೃತದೇಹವನ್ನು ಹೂತ ನಂತರ ಅವನು ಕೆಲಸ ಬಿಟ್ಟು ಹೋಗ್ತಾನೆ, ಅವನು ಅಪ್ಸ್ಕೊಂಡಾಗ್ತಾನೆ ಮತ್ತು ಅವನಿಗೆ ಪಾಪ ಪ್ರಜ್ಞೆ ಕಾಡುತ್ತೆ, ಯಾಕಪ್ಪ ಇಂಥ ಕೆಲಸ ಮಾಡ್ತೇನೆ. ಕೊನೆಗೆ ಆ ಟೈಮಲ್ಲಿ ಅವನಿಗೆ ಒಂದು ಬೆದರಿಕೆ ಕರೆ ಕೂಡ ಬರುತ್ತೆ, ನೀನೇನಾದರೂ ಆ ಜಾಗವನ್ನು ಬೇರೆಯವರಿಗೆ ತೋರಿಸುವಂಥ ವಿಚಾರವನ್ನು ಮಾಡಿದ್ರೆ ನಿನ್ನಗೂ ಕೂಡ ಅದೇ ಜಾಗದಲ್ಲಿ ಹೂತಾಗ್ತೇನೆ ಅಂತ ಒಂದು ಭಯಪಡಿಸಿದಾಗ ಆ ಊರನ್ನು ಬಿಡ್ತಾನೆ. ಅದಾದ ನಂತರ ಮತ್ತೆ 2020 ಪ್ರತ್ಯಕ್ಷನಾಗ್ತಾನೆ. KV ಧನಂಜಯ ಅವರ ಒಂದು ಅವ್ರ ಜೊತೆ ಮೀಟ್ ಆದಾಗ ಅವರು ಕೆಲವೊಂದು ಗೈಡೆನ್ಸ್ ಕೊಟ್ಟಾಗ ಅವರ ಜೊತೆ ಇರುವಂಥ ವಕೀಲರಾದಂಥ ಓಜಸ್ವಿಗೌಡ ಮತ್ತು ದೇಶಪಾಂಡೆ ಮುಖಾಂತರ ಈಗ ಕೋರ್ಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಒಂದು ಗಮನಿಸಬೇಕಂತ ವಿಷಯ ಅಂದರೆ, ಅವನ ಕೊನೆಯ ಒಂದು ಹೂತ ಮೃತದೇಹ ಇದೆಯಲ್ಲ, ಅದರ ವಯಸ್ಸು ಕೇವಲ 12ರಿಂದ 14 ವರ್ಷದ ಯುವತಿ ಅನ್ನುವಂಥ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಮತ್ತು ಬೆಳ್ತಂಗಡಿಯ ಪೊಲೀಸ್ SP ಅವರಿಗೆ ಕೊಟ್ಟಂಥ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಸತ್ಯ ಇದೀಗ ಹೊರಗೆ ಬರ್ತಾ ಇದೆ. ಮತ್ತು ಅಂಥ ಒಂದು ಮಾಹಿತಿ ಇದೀಗ ರೋಚಕ ಘಟ್ಟವನ್ನು ತಲುಪಿದೆ. ಅವನು ಹೂತಂತ ಕೊನೆಯ ಸಂವಾದ ಯಾವುದಂದ್ರೆ
12ರಿಂದ 14 ವರ್ಷದ ಯುವತಿ, ಅಂದ್ರೆ ನಿಮಗೆ 7ರಿಂದ 8ನೇ ಕ್ಲಾಸ್ ಹುಡುಗಿ ಆಗಿರ್ಬೋದು, ಅಂತ ಒಂದು ಹುಡುಗಿಯನ್ನ ತಾನು ಹೂತಾಕ್ಬಿಟ್ಟಿದ್ದೇನೆ. ಅವಳ ಮೃತದೇಹಕ್ಕೆ ಇರುವಂತ ಬಟ್ಟೆ ಅರ್ಧಂಬರ್ಧ ಆಗಿತ್ತು, ಅವಳ ಮೇಲೆ ದೌರ್ಜನ್ಯ ಆಗಿತ್ತು, ಅವಳಿಗೆ ಯಾರು ಯೂಸ್ ಮಾಡ್ಕೊಂಡಿದ್ರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಅವನು ಕೊಡ್ತಾನೆ. ಅಂದ್ರೆ ಭೀಮ ಕೊಡ್ತಾನೆ, ಅನಾಮಧೇಯ ಭೀಮ ಕೊಡ್ತಾನೆ. ಅವನ ಹೆಸರು ಬೇರೆ ಇದೆ, ಅನಾಮಧೇಯ ಭೀಮ ಕೊಡ್ತಾನೆ. ಜೊತೆಗೆ ಅವನ ತನ್ನ ಎಲ್ಲ ಅಡ್ರೆಸ್ ಅನ್ನು ಕೊಡ್ತಾನೆ. ಭೀಮ ಅನ್ನೋದು ನಾವು ಇಟ್ಟಂತ ಹೆಸರು ಅಥವಾ ಅವನ ಪರಿಚಯ ಆಗಬಾರ್ದು ಎನ್ನುವಂತ ಹೆಸರು, ಆದ್ರೆ ಅವನ ಹೆಸರು ಬೇರೆ ಇದೆ. ಅವನ ಅಡ್ರೆಸ್ ಎಲ್ಲವೂ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ ಮತ್ತು ನ್ಯಾಯಾಧೀಶರ ಮುಂದೆ. ಅವನು ಹೇಳಿಕೆ ಕೊಟ್ಟಂತ ಇದೆಯಲ್ಲ, ಅದು ಎಲ್ಲರೂ ಕೂಡ ಬೇಜಾರಾಗುತ್ತೆ. 12ರಿಂದ 14 ವರ್ಷದ ಯುವತಿಯನ್ನ ನಾನು ಹೂತಾಕಿದ್ದೇನೆ. ಅವಳ ಹೂತಾಕುವ ನಂಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಅವಳು ಸಾವು ಇದೆಯಲ್ಲ, ಅದು ಅಸಹಜ ಸಾವು. ಅಂದ್ರೆ ನೈಸರ್ಗಿಕ ಸಾವಲ್ಲ, ಸ್ವಾಭಾವಿಕ ಸಾವಲ್ಲ, ಅದು ಅವಳ ಮೇಲೆ ದೌರ್ಜನ್ಯ ಆಗಿತ್ತು. ಅವಳನ್ನ ಯಾರು ಯೂಸ್ ಮಾಡ್ಕೊಂಡು ಅವಳ ಮೇಲೆ ದೌರ್ಜನ್ಯ ಎಸಗಿ ಅವಳನ್ನ ಯೂಸ್ ಮಾಡ್ಕೊಂಡು ಅವಳನ್ನ ಸಾವಿಸಿದ್ರು. ಅದಾದ ನಂತರ ನನಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನಾನು ಏನೂ ಮಾಡ್ಲಿಕ್ಕಾಗದೆ ಹಣವನ್ನ ಅಂದ್ರೆ ಹೂತಾಕಿದ್ದೇನೆ. ಹೂತಾಕುವಾಗ ಅವಳ ಬಟ್ಟೆ ಇರಲಿಲ್ಲ, ಅರ್ಧಂಬರ್ಧ ಬಟ್ಟೆ ಇತ್ತು. ಅಂದ್ರೆ ಗೊತ್ತಾಗುತ್ತೆ ನಿಮ್ಮನ್ನ ಹೇಳುವಂತ ಸ್ಥಿತಿ. ಜೊತೆಗೆ ಅವಳ ಹತ್ರ ಒಂದು ಸ್ಕೂಲ್ ಬ್ಯಾಗ್ ಕೂಡ ಇತ್ತು ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಹಾಗಾಗಿ ಅದು ಹತ್ರ 2013 2014 ಆದಂತ ಒಂದು ಪ್ರಕರಣ. ಆ ಪ್ರಕರಣ ಪಕ್ಕಾ ನೆನಪಿದೆ. ಅಂದ್ರೆ ಅವನು 1995ರಿಂದ ಅದೇ ಕೆಲಸವನ್ನು ಮಾಡ್ಕೊಂಡಿದ್ದಾನೆ. ಆದ್ರೆ ಆ ಜಾಗದಲ್ಲಿ ಬಿಲ್ಡಿಂಗ್ ಆಗಿರ್ಬೋದು, ಒಂದೊಂದು ಹಣವನ್ನು ಒಂದೊಂದು ಜಾಗದಲ್ಲಿ ಹೂತಾಕಿರ್ತಾರೆ, ಅಥವಾ ಒಂದು ಜಾಗವನ್ನು ಫಿಕ್ಸ್ ಮಾಡಿರ್ತಾರೆ. ಅದ್ರ ಅಕ್ಕಪಕ್ಕ ಹೂತಾಕಿರ್ಬೋದು, ಅಥವಾ ಅಕ್ಕಪಕ್ಕ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಏನಾಗಿರ್ಬೋದು. ಆದ್ರೆ ಅಥವಾ ಒಂದು ದಟ್ಟವಾದ ಅರಣ್ಯದಲ್ಲಿ ಹೂತಾಕಿರ್ಬೋದು, ಅಥವಾ ಅರಣ್ಯ ಅವನಿಗೆ ಸಿಗದೆ ಇರ್ಬೋದು. ಆದ್ರೆ ಕೆಲವೊಂದು ಹೆಣಗಳನ್ನ ಅಂದ್ರೆ ಲಾಸ್ಟ್ ಅವನ ಕೆಲಸದ ಕೊನೆಯ ಘಟ್ಟದಲ್ಲಿ ಹೂತಿಟ್ಟಂತ ಸವುಗಳ ನೆನಪು ತುಂಬಾ ನೆನಪಿದೆ ಅವನಿಗೆ. ಅದರಲ್ಲೂ ಕೊನೆಯ ಒಂದು ಮೃತದೇಹ ಹೂತಿಟ್ಟಿದೆಯಲ್ಲ, ಅಂದ್ರೆ ಆ ಯುವತಿಯ ಹೂತಿಟ್ಟ ಜಾಗ ಕಂಪ್ಲೀಟ್ ಆಗಿ ಅವನಿಗೆ ನೆನಪಿದೆ. ಅದು ಅವನನ್ನು ಈಗಲೂ ಕಾಡ್ತಾ ಇದೆ. ಹಾಗಾಗಿ ಅವನಿಗೆ ಅಷ್ಟು ರೋಷ ಬಂದಿದೆ, ವೇಷ ಬಂದಿದೆ. 10 ವರ್ಷ ಅವನು ಆ ಜಾಗದಿಂದ ಖಾಲಿ ಮಾಡ್ಕೊಂಡು ಹೋಗಿದ್ದ, ಮತ್ತೆ ಪ್ರತ್ಯಕ್ಷನಾಗಿದ್ದಾನೆ. ಅವನು ಹೇಳುವಂತ ಪ್ರಕ್ರಿಯೆಯಲ್ಲಿ 12ರಿಂದ 14 ವರ್ಷದ ಯುವತಿಯ ಅಂದ್ರೆ ಒಂದು ಹುಡುಗಿಯ ಒಂದು ಮಗುವಿನ ಒಂದು ಮೃತದೇಹ ಇತ್ತು. ಆ ಮಗುವಿನ ಅಂದ್ರೆ ಸಮವಸ್ತ್ರದಲ್ಲಿದ್ದು, ಜೊತೆಗೆ ಅವಳಲ್ಲಿ ಸ್ಕೂಲ್ ಬ್ಯಾಗ್ ಕೂಡ ಇತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಆ ಪ್ರಕರಣ ಆ ಮಗುವಿನ ಮೃತದೇಹ ಸಿಕ್ಕಿದ್ರೆ ಅದು ಹಸಿಯಾಗಿರುತ್ತೆ. ಸರಿಸುಮಾರು 10ರಿಂದ 11 ವರ್ಷದ ಹಳೆಯ ಮೃತದೇಹ ಆಗುತ್ತೆ. ಆವಾಗ ಅವಳ ಗುರುತನ್ನ ಪತ್ತೆ ಹಚ್ಚಬಹುದು. ಜೊತೆಗೆ ಆ ಸ್ಕೂಲ್ ಬ್ಯಾಗ್ ಅಲ್ಲಿ ಏನಾದ್ರೂ ಒಂದು ಪಾರ್ಟಿಕಲ್ ಅಂತಾರಲ್ಲ, ಅಂದ್ರೆ ಸ್ಕೂಲಿನ ಬ್ಯಾಗಿನ ಅಥವಾ ಆ ಬ್ಯಾಗ್ ನಲ್ಲಿರುವಂತ ಒಂದು ಕಬ್ಬಿಣದ ಒಂದು ಬ್ಯಾಗ್ ಕಂಪನಿಯ ಹೆಸರಾಗಿರ್ಬೋದು, ಅಥವಾ ಆ ಒಳಗಡೆ ಕಂಪಸ್ ಆಗಿರ್ಬೋದು, ಆ ಕಂಪಸ್ ಯಾವ ಟೈಮಲ್ಲಿ ರೆಡಿ ಆಯ್ತು ಅನ್ಬೋದು, ಅಥವಾ ಸ್ಕೂಲ್ ಬ್ಯಾಗ್ ನಲ್ಲಿ ಇರುವಂತ ಏನಾದ್ರೂ ಒಂದು ಕಬ್ಬಿಣದ ಮೆಟೀರಿಯಲ್ ಹಾಗೆ ಇದ್ರೆ, ಏನಾದ್ರೂ ಒಂದು ಸ್ಕೂಲ್ ಬ್ಯಾಗ್ ನಲ್ಲಿ ಯಾವ್ದೋ ಪುಸ್ತಕ ಆಗಿರ್ಬೋದು, ಏನೋ ಒಂದು ಎವಿಡೆನ್ಸ್ ಆ ಯಾವ್ದಾದ್ರು ಒಂದು ಒಂದು ಸ್ಕೂಲಿಗೆ ಸಂಬಂಧಪಟ್ಟಾಗಿದ್ರೆ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಬಹುದು. ಜೊತೆಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರೆ, ನನ್ನ 12-14 ವರ್ಷದ ಒಂದು ಹುಡುಗಿ ನಾಪತ್ತೆಯಾಗಿದ್ದಾಳೆ ಕಂಪ್ಲೇಂಟ್ ಅನ್ನ ಸರಿಸುಮಾರು 2011ರಿಂದ 12ರಿಂದ ಇಲ್ಲಿ ತನಕ ಕೊಟ್ಟಿದ್ರೆ, ಆವಾಗ ಮ್ಯಾಚ್ ಮಾಡಿ ಅವರ ಸಂಬಂಧಿಕರನ್ನ ಪರಿಚಯ ಮಾಡುವಂತ, ಗುರುತು ಹಚ್ಚುವಂತ ಎಲ್ಲಾ ಪ್ರಕ್ರಿಯೆ ಕೂಡ ಆ ಒಂದು ಸಾಕ್ಷಿಯಿಂದ ಸತ್ಯ ಹೊರಗೆ ಬರುತ್ತೆ ಅನ್ನುವಂತ ಇದೀಗ ಆಶಾಭಾವನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಜೊತೆಗೆ ಭೀಮ ಕೊಟ್ಟಂತ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಸೆಂಟೆನ್ಸ್ ಅದೇ ಆಗಿರುತ್ತೆ. ಅಂದ್ರೆ ಅವನು ಅದನ್ನು ಕೋಟ್ ಮಾಡಿದ್ದೇನೆ, ನನಗೆ ಬೇಸರ ತರಿಸ್ಲಿಕ್ಕೆ ನಾ ಆ ಕೆಲಸವನ್ನು ಮುಂದುವರಿಸ್ತಿದ್ದೇನೆ ಗೊತ್ತಿಲ್ಲ, ಆದ್ರೆ ನನಗೆ ಬೇಸರ ತರಿಸುವಂತ ಕೆಟ್ಟ ಕೆಲಸ ಅಂದ್ರೆ ನಾನು 12ರಿಂದ 14 ವರ್ಷದ ಅಸಹಜ ಸಾವಿನಲ್ಲಿ ಆದಂತ ದೌರ್ಜನ್ಯಕ್ಕೆ ಒಳಗಾದಂತ ಒಂದು ಮೃತದೇಹವನ್ನು ಹೂತ್ ಹಾಕಿದ್ದೇನೆ. ಅವಳು ಸ್ಕೂಲ್ ಬ್ಯಾಗ್ ಇದ್ಲು, ಜೊತೆಗೆ ಅವಳಿಗೆ ಸಮವಸ್ತ್ರದಲ್ಲಿ ಇದ್ಲು, ಬಟ್ಟೆ ಅರ್ಧಂಬರ್ಧ ಹರಿದಿತ್ತು ಎನ್ನುವಂತ ದೌರ್ಜನ್ಯ ಸಂಕೇತವಾದ ಮೃತದೇಹವನ್ನು ನಾನು ಹೂತ್ ಹಾಕಿದ್ದೇನೆ ಅನ್ನುವಂತ ಮಾಹಿತಿ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಸೋರಿಕೆ ಆಗ್ತಾ ಇದೆ. ಇದು ಅವರು ಅಂದ್ರೆ ಆ ಭೀಮ ಅನೇಕ ತನ್ನ ವಕೀಲರ ಜೊತೆ ಹೇಳ್ಕೊಂಡಿದ್ದಾಗಿರ್ಬೋದು, ತನ್ನ ಆಪ್ತರ ಜೊತೆ ಹೇಳ್ಕೊಂಡಾಗಿರ್ಬೋದು, ಇವು ಇದೀಗ ಸೋರಿಕೆ ಆಗ್ತಿದೆ. ಇದನ್ನ ಬಿಟ್ಟರೆ SIT ತಂಡದ ಹತ್ರ ಯಾವುದೇ ಒಂದು ತಲೆಬೋರ್ಡ್ ಸಿಕ್ಕರು ಕೂಡ ನೋಡಿ, ಅನನ್ಯ ಭಟ್ ಅವರು ಅನನ್ಯ ಭಟ್ ಅವರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆದ್ರೆ ಅನನ್ಯ ಭಟ್ ಅವರು ದೌರ್ಜನ್ಯಕ್ಕೊಳಗಾಗಿ ಸತ್ಲೋ, ಅಥವಾ ಏನಾದ್ರೂ ಒಂದು ಸಮುದ್ರದ ಸತ್ಲೋ, ಅಥವಾ ಏನಾದ್ರೂ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿ, ಅಥವಾ ಬೇರೆ ಎಲ್ಲರೂ ಒಂದು ಹೋಗಿರಬಹುದು ಮೃತದೇಹ ಅನ್ನುವಂತ ಗುಮಾನಿ ಕೂಡ ಇದೆ. ಒಂದ್ ವೇಳೆ ಆ ಅನನ್ಯ ಭಟ್ ಕೂಡ ಇವರ ದೌರ್ಜನ್ಯಕ್ಕೆ ಸಾವನ್ನಪ್ಪಿ, ಅನನ್ಯ ಭಟ್ ಅವರ ಮೃತದೇಹವನ್ನು ಕೂಡ ಭೀಮನೇ ಏನಾದ್ರು ಮಣ್ಣು ಪಾಲು ಮಾಡಿದ್ರೆ, ಅಂದ್ರೆ ಮೃತದೇಹವನ್ನು ಹೂತಾಕಿದ್ರೆ, ಆಗ ಅನನ್ಯ ಭಟ್ ಮತ್ತು ಸೌಜನ್ಯ ಭಟ್ ಅವರ ಒಂದು DNA ಟೆಸ್ಟ್ ಮಾಡಿ ಅವರ ಬಾಡಿಯನ್ನು ಅಂದ್ರೆ ಅನನ್ಯ ಭಟ್ ಅವರಿಗೆ, ಸುಜಾತ ಭಟ್ ಅವರಿಗೆ ಹಸ್ತಾಂತರಿಸುವ ಒಂದು ಲೆಕ್ಕಾಚಾರ ಆಗತ್ತೆ. ಅದು ಪ್ರಕ್ರಿಯೆ ನಡೆಯುತ್ತೆ. ಆದ್ರೆ ಕೊಲೆ ಮಾಡಿದವ್ರು ಯಾರು, ಅವಳು ಯಾಕೆ ಸತ್ತು ಎನ್ನುವುದು ಕೂಡ ಮತ್ತೊಂದು ಕಡೆ ಅದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. ಹಾಗಾಗಿ ಏನಾದ್ರೂ ಒಂದು ವೇಳೆ
ಯಾಕಂದ್ರೆ ಅನನ್ಯ ಭಟ್ಟ ತೀರ್ಕೊಂಡು 23 ವರ್ಷಗಳ ಹಿಂದೆ ಅವಳು ಹೇಗೆ ಸತ್ಲು, ನ್ಯಾಚುರಲ್ ಆಗಿ ಸತ್ಲ, ಉಸಿರುಗಡೆ ಸತ್ರ, ಅಥವಾ ಏನು ವಿಷಪ್ರಸನ ಆಯ್ತಾ, ಲೈಂಗಿಕ ದೌರ್ಜನ್ಯ ಆಯ್ತಾ, ಲೈಂಗಿಕ ದೌರ್ಜನ್ಯ ಆದ್ರೆ ಆ ಮೂಳೆಗಳಲ್ಲಿ ಅಂತ ಒಂದು ಏನಾದರೂ ಅಂಶ ಕಂಡು ಬರುತ್ತಾ ಅಂದ್ರೆ ಆ DNA ಕೋಡ್ ಕಂಡು ಬರುತ್ತಾ ಎನ್ನುವ ಒಂದು ಅಂಶ ಸಿಗೋದು ಭಾರಿ ಕಷ್ಟ ಆಗುತ್ತೆ. DNA ಟೆಸ್ಟ್ ವಿತ್ ಪೇರೆಂಟ್ಸ್ ಜೊತೆ ಮ್ಯಾಚ್ ಮಾಡಬಹುದು ಹೊರತು ಯಾಕೆ ಸತ್ಲು ಎನ್ನುವುದ ಕಾರಣ ಅನೇಕರಿಗೆ ಅದು ಅಂದ್ರೆ ತಜ್ಞರಲ್ಲೂ ಕೂಡ ಅದು ಕಷ್ಟ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಕೇಳಿಬರ್ತದೆ. ಹಾಗಾಗಿ 10 ವರ್ಷಗಳ ಹಿಂದೆ ಸಾವನ್ನಪ್ಪಿರುವಂತ ಆ ಯುವತಿ ಇದ್ದಾಳಲ್ಲ, ಅಂದ್ರೆ ಮಗು ಇದ್ದಾಳ, 12-14 ವರ್ಷದ ಮಗು, ಆ ಮಗುವಿನ ಮೃತದೇಹ ಸಿಕ್ಕಿದ್ರೆ, ಆ ಮಗುವಿನ ಮೃತದೇಹ ಸಿಕ್ಕರೆ ಅವಾಗ ಆ ಎಲ್ಲ ಸ್ವಲ್ಪ ಸಾಕ್ಷಿ ಸಿಗುವಂತ ಚಾನ್ಸಸ್ ಇರುತ್ತೆ. ಅವಳಿಗೆ DNA ಸ್ವಲ್ಪ ಅಂದ್ರೆ ಎಲ್ಲೂ ನಾಶವಾಗದಂತೆ ಅವಳು ಇರ್ತಾಳೆ. ಯಾಕಂದ್ರೆ ಕೇವಲ 10 ವರ್ಷ ಆಗಿರುತ್ತೆ, ಜೊತೆಗೆ ಸ್ಕೂಲ್ ಬ್ಯಾಗ್ ಇರುತ್ತೆ, ಯೂನಿಫಾರ್ಮ್ ಇರುತ್ತೆ, ವಯಸ್ಸು ಕೂಡ ಅವನಿಗೆ ನೆನಪಿದೆ, 12-14 ವರ್ಷ ಎನ್ನುವಂತ ವಯಸ್ಸಿದೆ. ಹಾಗಾಗಿ ಆ ವರ್ಷದಲ್ಲಿ ಏನಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಆದ್ರೆ ಅವರನ್ನ ಅತ್ಯಂತ ತ್ವರಿತಗತಿಯಲ್ಲಿ ಪತ್ತೆ ಹಚ್ಚಿ ಅವರ DNA ಜೊತೆ ಟೆಸ್ಟ್ ಮಾಡಿದಾಗ ಆಗ ಎಲ್ಲಾ ಒಂದು ಕೇಸಿಗೂ ಕೂಡ ದೊಡ್ಡದಾದ ತಿರುವು ಸಿಗುತ್ತೆ ಮತ್ತು SITಗೆ ಅತ್ಯಂತ ದೊಡ್ಡ ಗೆಲುವಾಗುತ್ತೆ. ಹಾಗಾಗಿ ಈ ಭೀಮನ ತಲೆಬುರುಡೆ ರಹಸ್ಯವನ್ನ ಬೇಯಿಸಲೇಬೇಕಂದ್ರೆ ಭೀಮ ಹೇಳಿದಂತ ಆ ಯುವತಿಯ ಆ ಮಗುವಿನ ಮೃತದೇಹ ಸಿಗ್ಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ನೋಡಿದಂತೆ ಈಗಾಗಲೇ ಧರ್ಮಸ್ಥಳದ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ರುದ್ರಭೂಮಿ ಅಧ್ಯಕ್ಷರು ಹೇಳುವ ಪ್ರಕಾರ 1980ರಿಂದ 2003 ತನಕ ನಮಗೆ ರುದ್ರಭೂಮಿ ಇರಲಿಲ್ಲ. ಅಲ್ಲಿ 2 ಪ್ರಕ್ರಿಯೆ ಆಗ್ತಿತ್ತು. ಯಾರಾದ್ರೂ ಊರಿನ ಒಂದು ಮನೆಯ ಸತ್ತೆ ಅವರ ಖಾಸಗಿ ಜಾಗದಲ್ಲಿ ಮೃತದೇಹವನ್ನು ಹೂತಾಕ್ತಾರೆ ಅಥವಾ ಅವ್ರನ್ನ ಅಂತ್ಯಕ್ರಿಯೆ ಮಾಡ್ತಾರೆ. ಒಂದು ವೇಳೆ ಅಸಹಜ ಸಾವಾಗಿ ಧರ್ಮಸ್ಥಳಕ್ಕೆ ಬಂದವರಾಗ್ಲಿ, ನೇತ್ರಾವತಿ ನದಿಯಲ್ಲಾಗ್ಲಿ ಅಥವಾ ಗುರುತೇ ಪರಿಚಯ ಇಲ್ಲದವರು ಸತ್ತಾಗ ನಾವು ಏನ್ ಮಾಡ್ಲಿಕ್ಕಾಗಲ್ಲ, ಅದನ್ನ ನಾವು ಕೆಲವೊಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹೂತಾಕಿದ್ದೀವಿ ಅಥವಾ ಸುಟ್ಟು ಹಾಕಿದ್ದೇವೆ, ಯಾಕಂದ್ರೆ ಅವರ ಸಂಪ್ರದಾಯ ಪ್ರಕಾರ ಹೂತಾಕಿದ್ದೇವೆ ಅಥವಾ ನಾವು ಅದನ್ನು ಸಂಸ್ಕಾರ ಮಾಡಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಜೊತೆಗೆ ಅದಕ್ಕೂ ಕೂಡ ದಾಖಲೆ ಇದೆ, ಇಷ್ಟು ವಯಸ್ಸಿನವರು ಹೀಗಿತ್ತು, ಅವ್ರ ಕೂದಲು ಹೀಗಿತ್ತು, ಬಾಡಿ ಹೀಗಿತ್ತು ಎನ್ನುವ ಒಂದು ದಾಖಲಾತಿ ಗ್ರಾಮ ಪಂಚಾಯತ್ ಇರುತ್ತೆ. ಅದಾದ ನಂತರ 2003 ನಂತರ ನಾವು ರುದ್ರಭೂಮಿಯನ್ನು ಕಟ್ಟಿಸಿದ್ವಿ. ಆ ರುದ್ರಭೂಮಿ 2 ತರ ಇರುತ್ತೆ. ಒಂದು ಸುಡುವಂತ ಪ್ರಕ್ರಿಯೆ ಇರುತ್ತೆ, ಅಲ್ಲೂ ಕೂಡ ಜಾಗ ಇದೆ. ಒಂದು 40/40 ಒಂದು ಜಾಗವನ್ನು ಮಾಡ್ಕೊಂಡು ರುದ್ರಭೂಮಿ, ಅಲ್ಲೂ ಕೂಡ ಅನಾಥ ಶವಗಳಾಗಿರ್ಬೋದು ಅಥವಾ ಅಸಹಜ ಸಾವಾಗಿರ್ಬೋದು ಅಥವಾ ನಾವು ಗುರುತನ್ನ ಅಥವಾ ಅವರ ಮನೆಯವರನ್ನ ಐಡೆಂಟಿಫೈ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ 3 ದಿನದ ನಂತರ ನಾವು ಅದನ್ನ ಅಂತ್ಯಕ್ರಿಯೆ ಮಾಡ್ಬೇಕಾಗುತ್ತೆ. ಅದು ಸುಡುವ ಪ್ರಕ್ರಿಯೆ ಆಗಿರ್ಬೋದು. ಕೆಲವೊಂದು ಪ್ರಕರಣ ಆದಾಗ ಅವ್ರ ಸಂಬಂಧಿಕರು ಬಂದಿರ್ತಾರೆ, ಅವರನ್ನ ಬಾಡಿಯನ್ನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ದೂರ ಇರ್ತಾರೆ, ಅಂತವನ್ನ ನಮಗೆ ಹಸ್ತಾಂತರ ಮಾಡಿದಾಗ ಅವರ ಮನೆಯವರ ಸಮ್ಮುಖದಲ್ಲಿ ನಾವು ಅದನ್ನ ಹೂಳುವ ಪ್ರಕ್ರಿಯೆಯನ್ನು ಕೂಡ ಮಾಡಿರ್ತೀವಿ. ಹಾಗಾಗಿ 2 ಜಾಗ ಇದೆ, ಹೂಳುವ ಪ್ರಕ್ರಿಯೆಗೆ ಒಂದು ಜಾಗ ಇದೆ, ಮತ್ತೊಂದು ಅಂತ್ಯಕ್ರಿಯೆ ಸುಡುವ ಕ್ರಿಯೆಗೆ ಒಂದು ಜಾಗ ಇದೆ. ಹಾಗಾಗಿ ಅಲ್ಲಿ ಎಲ್ಲಾ ದಾಖಲಾತಿ ಕೂಡ ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಒಂದು ಅಂತ ಕೆಟ್ಟ ಕೆಲಸದ ಸಂಗತಿ ನಮ್ಮಲ್ಲಿ ಆಗಿಲ್ಲ. ಎಲ್ಲಾ ಸಾವಿಗೂ ಕೂಡ ಎಲ್ಲಾ ಒಂದು ಮೃತದೇಹಗಳನ್ನ ಹೂಳ್ಬೇಕಂದ್ರೂ ಕೂಡ ಅದಕ್ಕೂ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ದಾಖಲೆ 1980ರಿಂದ ಈಗಲೇ ತನಕ ನಮಗೆ ದಾಖಲಾತಿ ಇದೆಯೇ, ಯಾವುದಕ್ಕೆ ನಾವು ಹೆದರಲ್ಲ, SIT ತಂಡಕ್ಕೆ ಬಂದರೂ ಕೂಡ ನಾವು ಅದನ್ನು ದಾಖಲಾತಿ ಒದಗಿಸ್ತೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಆಗಿನ ರುದ್ರಭೂಮಿ ಅಧ್ಯಕ್ಷರು, ಈಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ರುದ್ರಭೂಮಿಯನ್ನ ಪ್ರೈವೇಟ್ ಆಗಿ ಇಟ್ಕೊಂಡಿರುವಂತಹ ಸಂಘಗಳು ಕೂಡ ಹೇಳ್ತಾ ಇದೆ. ಇವೆಲ್ಲದರ ನಡುವೆ SIT ತಂಡ ಬಂದರೂ ಕೂಡ ಸಮಾಧಿ ಆಗಿಬಹುದು, ಸಮಾಧಿಯಿಂದ ಮೃತದೇಹಗಳನ್ನು ತೆಗಿಬಹುದು, ಮೃತದೇಹಗಳನ್ನ FSL ಕಳಿಸಬಹುದು. ಆದ್ರೆ ಅವರ ಸಂಬಂಧಿಕರ ಜೊತೆ DNA ಟೆಸ್ಟ್ ಮ್ಯಾಚ್ ಮಾಡಬೇಕಾಗತ್ತೆ. ಜೊತೆಗೆ ಆ ಬುರುಡೆಗಳ ಆ ಮೃತದೇಹದ ಅಥವಾ ಅಸ್ಥಿಪಂಜರದ DNA ಯಾವ ಮಟ್ಟಿಗೆ ಇದೆ ಎನ್ನುವುದು ಕೂಡ ದೊಡ್ಡ ತಲೆನೋವಾಗುತ್ತೆ ಮತ್ತು SIT ತಂಡಕ್ಕೆ ದೊಡ್ಡದ ಸವಾಲ್ ಕೂಡ ಒಡ್ಡತ್ತೆ. ಇದರ ಮಧ್ಯೆ SIT ತಂಡಕ್ಕೆ ಸಿಗಬಹುದಾದಂತ ಒಂದೇ ಒಂದು ಚಾನ್ಸ್ ಅಥವಾ ಈ ದೊಡ್ಡ ಗೊಂದಲವನ್ನ ಬಗೆಹರಿಬೇಕಂದ್ರೆ ಒಂದೇ ಒಂದು ಚಾನ್ಸ್ ಅಂದ್ರೆ ಭೀಮ ಎನ್ನುವಂತ ಅನಾಮಧೇಯ ವ್ಯಕ್ತಿ 12ರಿಂದ 14 ವರ್ಷದ ಹುಡುಗಿಯನ್ನ ಹೂತಾಕಿದನಲ್ಲ ಅಥವಾ ಮಣ್ಣು ಮಾಡಿದನಲ್ಲ, ಆ ಬಾಡಿ ಅವನಿಗೆ ಸಿಕ್ಕಾಗ, ಆ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಿದಾಗ ಕಂಪ್ಲೀಟ್ ಆಗಿ ಈ ಒಂದು ಕೇಸಿಗೆ ದೊಡ್ಡ ಟರ್ನ್ ಸಿಗುತ್ತೆ. 1900 ಅಂದ್ರೆ 2011, 12, 13, 14 ಆ ಇಯರ್ನಲ್ಲಿ ಯಾವೆಲ್ಲ ಮಕ್ಕಳ ಅಥವಾ ಯಾವೆಲ್ಲ ಒಂದು ಪ್ರೌಢಾವಸ್ಥೆಯ ಯುವತಿಯವರು ಮಿಸ್ ಆಗಿದ್ದಾರೆ ಅನ್ನುವಂಥ ಕಂಪ್ಲೇಂಟ್ ಎಲ್ಲಾದ್ರೂ ಕೊಟ್ಟಿದ್ರೆ ಅವೆಲ್ಲವನ್ನ ಹಿಡ್ಕೊ ಬಂದ್ಕೊಂಡು ಅದನ್ನ ಮ್ಯಾಚ್ ಮಾಡಿ ಅವರ ಪೇರೆಂಟ್ಸ್ ಅನ್ನು ಕಳಿಸ್ಕೊಂಡು ಬಂದು ಅವರ DNA ಜೊತೆ ಮ್ಯಾಚ್ ಮಾಡಿದಾಗ ಆಗ ಈ SIT ತಂಡಕ್ಕೆ ದೊಡ್ಡ ಒಂದು ಗೆಲುವು ಸಿಗುತ್ತೆ ಮತ್ತು ಭೀಮ ಹೇಳಿದ ತಲೆಬುರುಡೆ ರಹಸ್ಯಕ್ಕೆ ಒಂದು ದೊಡ್ಡ ಗೆಲುವು ಸಿಗುತ್ತೆ. ಇಲ್ಲ ಅಂದ್ರೆ SIT ತಂಡ ತಲೆಬುರುಡೆಯನ್ನ ತೆಗೆದುಕೊಂಡು ಹೋಗುತ್ತೆ, FSL ಕಳಿಸುತ್ತೆ, ತಲೆಬುರುಡೆಗಳು ಸಿಗುತ್ತೆ ಮತ್ತು ಅಸಹಜ ಸಾವು ಯಾವುದಕ್ಕೂ ಕೂಡ ಇಲ್ಲಿ ಅತ್ಯಂತ ಕಂಪ್ಲೀಟ್ ಮಾಹಿತಿ ಸಿಗಲ್ಲ. ಜೊತೆಗೆ ತಲೆಬುರುಡೆ 100 ತಲೆಬುರುಡೆ ಸಿಕ್ಕರೂ ಕೂಡ ಆ ತಲೆಬುರುಡೆ ಅಥವಾ ಆ ಮೃತದೇಹಗಳಿಗೆ ಯಾರು ಕಾರಣಕರ್ತರು, ಅದು ಯಾಕೆ ಕೊಲೆ ಆಯ್ತು ಎನ್ನುವುದು ಕೂಡ ಇದೀಗ ಆ ಕೊಲೆಗಾರನ ಪತ್ತೆ ಹಚ್ಚುವುದು ಕೂಡ ಅತ್ಯಂತ ದೊಡ್ಡ ಕಷ್ಟಕರವಾದ ಕೆಲಸ ಆಗುತ್ತೆ. ಇದು ಎಲ್ಲರೂ ಕೂಡ ಗೊತ್ತಿರುವಂತ ವಿಷಯ. ಅದು ಇಲ್ಲೊಂದು ಆಶಾಭಾವನೆ ಅದೇನೆಂದ್ರೆ 12ರಿಂದ 14 ವರ್ಷದ ಆ ಮಗುವಿನ ಮೃತದೇಹ ಸಿಕ್ಕರೆ ಅವನು ಪದೇ ಪದೇ ಹೇಳಿದ್ದಾನೆ, ಇದು ಇಂಥವರೇ ತಂದು ಕೊಟ್ಟಿದ್ದು,
ಇದು ಇಂಥವರು ಹೇಳಿದ್ದಾರೆ ಎಂದು ಮತ್ತೊಬ್ಬ ತಂದುಕೊಟ್ಟಿದ್ದಾನೆ. ಹಾಗಾಗಿ 4-5 ಹೆಸರುಗಳನ್ನು ಕೂಡ ಹೇಳಿದ್ದಾನೆ ಎನ್ನುವಂತ ಮಾಹಿತಿ ಇದೀಗ ಸೋರಿಕೆ ಆಗ್ತಿದೆ. ಅವಳು 12ರಿಂದ 14 ವರ್ಷದ ಯುವತಿ ಸ್ಕೂಲ್ ಬ್ಯಾಗ್ ಅಲ್ಲಿದ್ದು ಬಟ್ಟೆ ಅರಿಬರಿಯಾಗಿ ಹರಿದಿತ್ತು, ಅವಳ ಮೇಲೆ ದೌರ್ಜನ್ಯ ಆಗಿತ್ತು ಎನ್ನುವಂತ ಸ್ಟೇಟ್ಮೆಂಟ್ ನ ಕೂಡ ಕೊಟ್ಟಿದ್ದಾನೆ. ಏನೇ ಆಗಲಿ ಈ ಪ್ರಕರಣಕ್ಕೆ ಒಂದು ಅಂತ್ಯ ಹಾಡಬೇಕು. ತಪ್ಪು ಯಾರೇ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವುದು ಕೂಡ ನಮ್ಮ ಕಳಕಳಿಯ ಮನವಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.